ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತೆಲಂಗಾಣದಲ್ಲಿ ಗೂಂಡಾರಾಜ್ ನಡೀತಾ ಇದೆಯಾ? ಇತ್ತೀಚೆಗೆ ಕೆಲವು ಘಟನೆಗಳು ಆ ಕಡೆಗೆ ಒಟ್ಟು ಮಾಡಿ ತೋರಿಸ್ತಾ ಇದೆ. ಅಲ್ಲಿನ ಕಾಂಗ್ರೆಸ್ ಸರ್ಕಾರ ದುರಹಂಕಾರದಲ್ಲಿ ಮೆರೀತಾ ಇದೆ. ರೇವಂತ್ ರೆಡ್ಡಿ ಸರ್ಕಾರ ದುರಹಂಕಾರದಲ್ಲಿ ಮೆರೀತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದಂತಹ ವ್ಯಕ್ತಿಗಳಿಗೆ ಅಥವಾ ಬೇರೆ ಯಾವುದೇ ವಿಚಾರ ಬಂದರೂ ಸಹ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಿತ್ತು. ಆದರೆ ಅದು ಈಗ ಒಂದು ಘಟನೆಯ ಮೂಲಕ ಇರಬಹುದು ಅನ್ನುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲ, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಲ್ಲ ಅನ್ನುವಂತಹ ಕೋಪದಲ್ಲಿ ಚುನಾವಣೆ ಮುಗಿದು ಸರ್ಪಂಚ್ ಆಗಿ ಆಯ್ಕೆಯಾದ ತಕ್ಷಣನೇ ಕಾಂಗ್ರೆಸ್ನ ಸರ್ಪಂಚ್ ದಲಿತನ ಮನೆಯನ್ನ ಕೆಡವಿ ಹಾಕ್ಸಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೊ ಏನಿದು ಘಟನೆ? ನಿಜವಾಗ್ಲೂ ತೆಲಂಗಾಣದಲ್ಲಿ ಗೂಂಡಾ ರಾಜ್ ನಡೀತಾ ಇದೆಯಾ? ಈ ಘಟನೆಯನ್ನು ನೋಡೋಣ, ಅನಂತರ ಒಂದಷ್ಟು ಮಾತುಗಳನ್ನ ಗಮನವಿಟ್ಟು ಕೇಳಿ. ಸಂಗಾರೆಡ್ಡಿ ಅನ್ನುವಂಥ ಜಿಲ್ಲೆ, ತೆಲಂಗಾಣದ ಸಂಗಾರೆಡ್ಡಿ ಅನ್ನುವಂಥ ಜಿಲ್ಲೆ, ಅಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸರ್ಪಂಚ್ ಚುನಾವಣೆಯಲ್ಲಿ ನನ್ನ ಪರವಾಗಿ ನೀನು ಪ್ರಚಾರಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಸರ್ಪಂಚ್ ಅಭ್ಯರ್ಥಿಯಾಗಿದ್ದಂತಹ ಪದ್ಮಾವತಿ ಅನ್ನುವವರು ಅಲ್ಲಿದ್ದಂತಹ ಬೆಂಗಾರಿ ರಾಮುಲು ಅನ್ನುವಂತಹ ದಲಿತನನ್ನ ಕೇಳ್ಕೊಂಡ್ರಂತೆ. ಅದಕ್ಕೆ ಬೆಂಗಾರಿ ರಾಮುಲು, ಇಲ್ಲ ನಾನು ಪ್ರಚಾರಕ್ಕೆ ಬರೋದಿಲ್ಲ, ಕಾಂಗ್ರೆಸ್ಗೂ ಸಪೋರ್ಟ್ ಮಾಡೋದಿಲ್ಲ, ನಾನು ಕಾಂಗ್ರೆಸ್ ಸಪೋರ್ಟರ್ ಅಲ್ಲ ಅಂತ ಹೇಳಿ ಮುಗಿಸಿದ್ದಾರೆ. ಆತನ ಹೆಂಡತಿ ಈಶ್ವರಮ್ಮ ಅಂತ, ಆಕೆಯೂ ಸಹ ಅದೇ ಮಾತು ಹೇಳಿದ್ರಂತೆ, ನನ್ನ ಗಂಡ ಹೇಳಿದ್ದೆ ಫೈನಲ್. ಬೆಂಗಾರಿ ರಾಮುಲು ಏನೇ ಒತ್ತಡ ಹಾಕಿದ್ರು, ಯಾರ ಕೈಲಿ ಹೇಳಿಸಿದ್ರು ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡೋಕ್ಕಾಗ್ಲಿ ಅಥವಾ ಕೆಲಸ ಮಾಡೋಕ್ಕಾಗ್ಲಿ ಒಪ್ಪಲೇ ಇಲ್ಲ. ಕೊನೆಗೆ ಆ ಕೋಪ ಇತ್ತು. ಚುನಾವಣೆ ಮುಗೀತು, ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ಗೆದ್ದುಬಿಟ್ರು. ಮಹಾತಾಯಿ ಗೆದ್ದ ತಕ್ಷಣನೇ ಮೊದಲನೇ ಮೀಟಿಂಗ್, ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಒಂದು ಮೀಟಿಂಗ್ ಮಾಡಿ, ಈ ಬೆಂಗಾರಿ ರಾಮುಲು ಒಂದು ಮನೆ ಕಟ್ಟುತ್ತಿದ್ದಾನೆ, ಅದು ಅಕ್ರಮ ಅಂತ ಹೇಳಿ ಅದನ್ನು ಕೆಡವು ಬಿಡಬೇಕು ಅಂತ ವಿತ್ ಇನ್ ಕೆಲವೇ ಗಂಟೆಗಳಲ್ಲಿ, ಸರ್ಪಂಚ್ ಆಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಪಂಚಾಯತ್ ಮೇಲೆ ಒತ್ತಡ ತಂದು ಪಂಚಾಯತಿಯಿಂದ ರೆಸಲ್ಯೂಷನ್ ಪಾಸ್ ಮಾಡಿ, ನಿರ್ಣಯನ ಪಾಸ್ ಮಾಡಿ, ಸೀದಾ ಬುಲ್ಡೋಸರ್ ತಗೊಂಡು ಆ ಪದ್ಮಾವತಿಯ ಮಗ ಪ್ರಸಾದ್ ರೆಡ್ಡಿ ಅನ್ನುವವನು, ಅವನು ಸಹ ಹೋಗಿದ್ದಾನೆ ಸರ್ಕಾರಿ ಅಧಿಕಾರಿಗಳ ಜೊತೆ. ಅಷ್ಟೊತ್ತಿಗಾಗ್ಲಿ ಪೊಲೀಸರನ್ನು ಕರ್ಸ್ಕೊಂಡಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದಂತಹ ದಲಿತನಿಗೆ ಸರ್ಕಾರ ಕೊಟ್ಟ ಜಾಗ, ಅದು ಸರ್ಕಾರ ಕೊಟ್ಟ ಜಾಗದಲ್ಲಿ ಮನೆ ಕಟ್ಕೊಳ್ತಿದ್ದಾನೆ. ನಿರ್ಮಾಣ ಹಂತದಲ್ಲಿದ್ದಂತಹ ದಲಿತನ ಮನೆಯನ್ನ ಆತ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಬಿಡದೇನೆ, ಆತನ ಹೆಂಡತಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಬಿಡದೇನೆ ಬಲವಂತಕ್ಕೆ JCB ಇಂದ ಕೆಡವು ಬಿಸಾಕಿದ್ರು, ನೆಲ ಸಮ ಮಾಡಿ ಬಿಸಾಕಿದ್ರು. ಅದಕ್ಕೆ ಕೊಟ್ಟ ಕಾರಣ ಏನು? ತೆಲಂಗಾಣದಲ್ಲಿ ಒಂದು ಸ್ಕೀಮ್ ನಡೀತಾ ಇದೆ. ಏನದು? ಪಲ್ಲೆ ಪ್ರಕೃತಿ ಅನ್ನುವಂಥದ್ದು. ಪಲ್ಲೆ ಪ್ರಕೃತಿ ಅಂದ್ರೆ ಹಳ್ಳಿಯ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಪ್ರತಿ ಹಳ್ಳಿಯಲ್ಲೂ ಸಹ ಔಟ್ಸ್ಕರ್ಟ್ಸ್ ಅಲ್ಲಿ, ಆ ಹಳ್ಳಿಯ ಹೊರಭಾಗದಲ್ಲಿ ಒಂದಷ್ಟು ಕಾಡಿನ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಆ ಯೋಜನೆಯ ಉದ್ದೇಶ. ಸೊ ಪಲ್ಲೆ ಪ್ರಕೃತಿ ಅಂತ, ಹಳ್ಳಿಯ ಪ್ರಕೃತಿ ಅಂತ, ಆ ಯೋಜನೆಗೆ ಇದು ಅಡ್ಡಿ ಆಗ್ತಿದೆ ಅಂತ ಈ ಮನೆ ಆ ಯೋಜನೆಗೆ ಅಡ್ಡಿ ಆಗ್ತಿದೆ, ಹಾಗಾಗಿ ಅದನ್ನು ಕೆಡವಬೇಕಾದಂತಹ ಸನ್ನಿವೇಶ ಇದೆ ಅಂತ ಸರ್ಪಂಚು ಪಂಚಾಯತಿಯಲ್ಲಿ ಒತ್ತಡ ಹಾಕಿ ಇದನ್ನ ಮಾಡಿದ್ದು. ಆದರೆ ಎಲ್ಲರೂ ಹೇಳ್ತಿರುವಂತಹದ್ದು, ಇದು ಒಂದು ಕುಂಟು ನೆಪ ಹೇಳ್ಕೊಂಡು ದಲಿತನ ಮನೆಯನ್ನ ಕೆಡವು ಬಿಸಾಕಿದರೆ. ಯಾಕೆಂದ್ರೆ ಆ ದಲಿತ ವ್ಯಕ್ತಿ ಯಾರು? ಬೆಂಗಾರಿ ರಾಮುಲು ಕಾಂಗ್ರೆಸ್ ಅನ್ನ ಬೆಂಬಲಿಸಲಿಲ್ಲ, ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಹೋಗ್ಲಿಲ್ಲ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲಿಲ್ಲ. ಆ ಸಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾರೇನ್ ಮಾಡ್ಕೊಳಕ್ಕಾಗತ್ತೆ ಅನ್ನುವಂತಹ ದುರಹಂಕಾರದಲ್ಲಿ ಪದ್ಮಾವತಿ ಈ ಎಲ್ಲ ಕೆಲಸಗಳನ್ನು ಮಾಡಿಸಿರೋದು. ಅದಕ್ಕೆ ಪದ್ಮಾವತಿಯ ಮಗ ಸ್ಪಾಟ್ ಅಲ್ಲಿ ಇದ್ದು ಡೆಮಾಲಿಷನ್ ಆಗೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ, ಪ್ರಸಾದ್ ರೆಡ್ಡಿ. ನೋಡ್ಕೊಳ್ಳಿ, ಇದು ಆರೋಪ ಅನ್ನಬಹುದು, ಬಟ್ ಆಲ್ಮೋಸ್ಟ್ ನಿಜನೇ ಇರುತ್ತೆ. ದಲಿತರನ್ನ ಏನಾದ್ರೂ ಮಾಡಬೇಕು ಅಂದ್ರೆ ಅವ್ರ ಮನೆ ಕೆಡುವುದರಿಂದ ಹಿಡಿದು ಜೀವಂತ ಸುಡೋದ್ರವರೆಗೆ ಯಾರಿಗೂ ಸಹ ಹಿಂಜರಿಕೆ ಇರಲ್ಲ, ಯಾರಿಗೂ ಭಯ ಇರಲ್ಲ, ಯಾರಿಗೂ ಮಾನವೀಯತೆ ಇರಲ್ಲ. ದಲಿತರ ಮುಗಿಸ್ರಿ, ನೋವೇ
ಚಾನ್ಸೇ ಇಲ್ಲ, ಏನೂ ಆಗಲ್ಲ ನಮಗೆ, ಮಾಡಿ ಮುಗಿಸಿ ಅಂತ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಅಂತಹದೇ ಒಂದು ನೀಚ ಕೃತ್ಯವನ್ನು ಮಾಡಿದೆ. ರೇವಂತ್ ರೆಡ್ಡಿ ಅಲ್ಲಿ ಏನ್ ಕೂತ್ಕೊಂಡದೇನ್ ಮಾಡ್ತಿದಾರೋ ಗೊತ್ತಿಲ್ಲ. ಚುನಾವಣೆಗಳು ಬಂದಾಗ ದಲಿತರ ಮುಂದೆ ಹೋಗಿ ಕಾಲಿಗೆ ಬಿದ್ದು ಮತ ಬೇಡ್ಕೊಂಡು ಬರುವಂತಹ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಕರೆಸ್ಕೊಳ್ಳುವವರು, ನಾಯಕಿಯರು ಅಂತ ಕರೆಸ್ಕೊಳ್ಳುವವರು ಇಂತಹ ನೀಚ ಕೃತ್ಯಗಳನ್ನು ಮಾಡ್ಕೊಂಡಿರ್ತಾರೆ. ಇಂತಹ ನೀಚ ಕೃತ್ಯ ಮಾಡ್ಕೊಂಡಿರ್ತಾರೆ. ಆಮೇಲೆ ಬೆಂಗಾರಿ ರಾಮುಲು ಅಲ್ಲಿದ್ದಂತಹ ಹರೀಶ್ ರಾವ್ ಅನ್ನುವಂತಹ BRS ಪಕ್ಷದ ಲೀಡರ್ ಹತ್ರ ಹೋಗಿದ್ದಾರೆ. ಅವರು ಫಾರ್ಮರ್ ಮಿನಿಸ್ಟರ್, ಮಾಜಿ ಮಂತ್ರಿ, ಕಳೆದ ಬಾರಿ ಮಂತ್ರಿ ಆಗಿದ್ರು KCR ಗವರ್ನಮೆಂಟ್ ಅಲ್ಲಿ. ಅವ್ರ ಬಳಿ ಹೋಗಿ ಕಷ್ಟ ಹೇಳ್ಕೊಂಡಾಗ ಅವರು 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಆತನಿಗೆ ಉಚಿತವಾಗಿ ಸರ್ಕಾರ ಮನೆ ಕಟ್ಟಿಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಹೋರಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ರಾಜಕೀಯ ಫೈಟ್. ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಪ್ರತಿಪಕ್ಷವಾಗಿ, ಅವ್ರು ಅದನ್ನು ಬಳಸ್ಕೊಳ್ತಾರೆ. ಬಟ್ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಬೆವರಿಳಿಸ್ಬೇಕು. ಏನ್ ಮಾಡ್ತಿದೆ ಸರ್ಕಾರ? ಇಂತಹ ಗೂಂಡಾಗಿರಿಗೆ ಯಾಕೆ ಅವಕಾಶ ಮಾಡಿಕೊಡ್ತಿದೆ? ದಲಿತರ ಮನೆಯನ್ನ ಏಕಾಏಕಿ ಆ ಸರ್ಪಂಚಿಗಿರುವಂತಹ ವೈಯಕ್ತಿಕ ಸಿಟ್ಟಿಗೆ ಕೆಡವಿ ಹಾಕಿದಾರಲ್ಲ ಅಂತ ತರಾಟೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಇನ್ನೊಂದು ಪ್ರಕರಣ, ದಲಿತರ ಮೇಲೆ ದೌರ್ಜನ್ಯಕ್ಕೆ ಪಕ್ಷ ಭೇದ ಇಲ್ಲ, ಎಲ್ಲರೂ ಸೇರ್ಕೊಂಡು ಒಟ್ಟಾರೆಯಾಗಿ ಮಾಡ್ತಾರೆ. ಅದು ಕಾಂಗ್ರೆಸ್ ಸರ್ಕಾರ ಆಗಿದ್ರು ಸರಿ, BJP ಸರ್ಕಾರ ಆಗಿದ್ರು ಸರಿ, ನಾಳೆ ಅಲ್ಲಿ ಮತ್ತೆ BRS ಸರ್ಕಾರ ಬಂದ್ರು ಸರಿನೇ, ತೆಲುಗು ದೇಶಂ ಆದ್ರೂ ಸರಿ, JDS ಆದ್ರೂ ಸರಿ, ಆಮ್ ಆದ್ಮಿ ಪಕ್ಷ ಆದ್ರೂ ಸರಿನೇ, ಯಾವ ವ್ಯತ್ಯಾಸನೂ ಇರಲ್ಲ. ಅದಕ್ಕೆ ಉದಾಹರಣೆಯಾಗಿ ತೆಲಂಗಾಣದ ಈ ಘಟನೆಯನ್ನು ನಾವು ನೋಡಬಹುದು ಅಷ್ಟೇ. ಸೊ ಇದಿಷ್ಟು ತೆಲಂಗಾಣದಿಂದ ಬರ್ತಿರುವಂತಹ ಒಂದು ದುಃಖಕರವಾದಂತಹ ಸುದ್ದಿ. ಸೊ ಇದಿಷ್ಟು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಲಿಲ್ಲ ಚುನಾವಣೆಯಲ್ಲಿ ಅನ್ನುವ ಕಾರಣಕ್ಕಾಗಿ ದಲಿತನ ಮನೆಯನ್ನು ಕೆಡವಲಾಗಿದೆ ಎನ್ನುವ ಆರೋಪದ ಹಿನ್ನೆಲೆಯ ಪೂರ್ತಿ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.